12ನೇ ಸುತ್ತಿನಲ್ಲಿ ಕಾಂಗ್ರೆಸ್ನ ವಿನೀಶ್ ಫೋಗಟ್ಗೆ ಮುನ್ನಡೆ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. 12ನೇ ಸುತ್ತಿನ ಮತ ಎಣಿಕೆ ಅಂತ್ಯಕ್ಕೆ 4684 ಮತಗಳ ಅಂತರದಿಂದ ವಿನೀಶ್ ಫೋಗಟ್ ಈಗ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಯೋಗೇಶ್ವರ್ ಕುಮಾರ್ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಈ ಕ್ಷೇತ್ರದ ಜುಲಾನ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇರುವಂಥ ವಿನೀಶ್ ಫೋಗಟ್ ಕಾಂಗ್ರೆಸ್ಸಿಂದ. ಅಫ್ಕೋರ್ಸ್ ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಹರಿಯಾಣದಲ್ಲಿ ಏನಾಯಿತು, ಕಾಶ್ಮೀರದಲ್ಲಿ ಏನಾಯಿತು, ಸರ್ಕಾರ ರಚನೆ ಏನಾಗುತ್ತೆ, ಇದೆಲ್ಲರ ಬಗ್ಗೆ ಸಹಜವಾದಂಥ ಕುತೂಹಲ ಇದ್ದೇ ಇತ್ತು. ಆದರೆ ಎಲ್ಲ ಲೆಕ್ಕಾಚಾರಗಳು ತೆಲಕೆಳಗಾಗಿದೆ. ಬೆಳಗ್ಗೆ ಆರಂಭದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಮುಂದೆ ಇತ್ತು. ಸುಮಾರು 60 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿತ್ತು. ಕಾಶ್ಮೀರದಲ್ಲೂ ಕೂಡ ಈಗಾಗಲೇ ಸರ್ಕಾರವನ್ನು ರಚಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು ಮೈತ್ರಿಕೂಟ ಮುನ್ನಡೆ ಸಾಧಿಸ್ತಾ ಇದೆ. ಎಲ್ಲ ಅಪ್ಡೇಟ್ಸ್ಗಳನ್ನು, ವಿಶ್ಲೇಷಣೆಯನ್ನು, ವಿವರವನ್ನು ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಕಾಂಗ್ರೆಸ್ ಎಲ್ಲಿ ಎಡುತ್ತು? ಪ್ರತಿ ಬಾರಿ ಕೂಡ ಈ ಒಂದು ಚುನಾವಣೆ ಸಂದರ್ಭದಲ್ಲಿ, ಅದು ರಾಜ್ಯ ಸರ್ಕಾರಗಳಲ್ಲಿ, ಉತ್ತರ ಭಾರತದ ಚುನಾವಣೆಗಳಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆದಂಥ ಯಾವ್ಯಾವ ಎಲೆಕ್ಷನ್ಸ್ ಇದೆ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂದರೆ ಬೈಪೋಲಾರ್ ಎಲೆಕ್ಷನ್, ಎರಡೂ ಪಕ್ಷಗಳು ಮುಖಾಮುಖಿ ಆದಂಥ ಸಂದರ್ಭದಲ್ಲಿ, ಮೂರನೇ ಪಕ್ಷ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿನ್ನಡೆಯನ್ನು ಅನುಭವಿಸ್ತಾನೆ ಇದೆ. ಹರಿಯಾಣದಲ್ಲಾದಂಥ ಎಡವಟ್ಟುಗಳೇನಾಗ್ತಾ ಇದೆ? ಕಾಂಗ್ರೆಸ್ ಮನೆಯೊಳಗಡೆಯಿಂದ ಬರ್ತಾ ಇರುವಂಥ ಮಾಹಿತಿ ಏನು? ಹೌದು ಪ್ರಮೋದ್, ಕಳೆದ ವಿಧಾನಸಭಾ ಚುನಾವಣೆಯನ್ನು ನೋಡಿದ್ರೆ ಛತ್ತೀಸ್ಗಢದಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿತ್ತು. ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಫಲಿತಾಂಶದಲ್ಲಿ ವ್ಯತಿರಿಕ್ತ ಆಗಿತ್ತು. ಇನ್ನು ಮುಖ್ಯವಾಗಿ ಮಧ್ಯಪ್ರದೇಶದಲ್ಲೂ ಅಷ್ಟೇ ಎಲ್ಲ ಎಕ್ಸಿಟ್ ಪೋಲ್ಗಳು ಏನು ಹೇಳಿದ್ದು ಅಂತಂದರೆ ಕಾಂಗ್ರೆಸ್ ಗೆಲ್ಲುತ್ತೆ, 130 ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಹಾಕಿತ್ತು. ಆದರೆ ಫಲಿತಾಂಶದಲ್ಲಿ ಬೇರೆಯೇ ಆಗಿತ್ತು. ಕಾಂಗ್ರೆಸ್ ಆ ಮಟ್ಟಿಗಿನ ಒಂದು ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದು ಹೀನಾಯ ಪರಿಸ್ಥಿತಿಗೆ ಕಾಂಗ್ರೆಸ್ ಅಲ್ಲಿ ಮಧ್ಯಪ್ರದೇಶದಲ್ಲಿ ತಲುಪಿತ್ತು. ಅಂದರೆ ಸುದೀರ್ಘವಾದಂತಹ ಬಿಜೆಪಿ ಆಡಳಿತ ವಿರೋಧಿ ಅಲೆಯನ್ನು ಕೂಡ ಕಾಂಗ್ರೆಸ್ಗೆ ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳಲಿಕ್ಕೆ ಆಗಿರಲಿಲ್ಲ. ಇದು ಹರಿಯಾಣದಲ್ಲೂ ಕೂಡ ಅಷ್ಟೇ ಪರಿಸ್ಥಿತಿ. ಹರಿಯಾಣದಲ್ಲಿ ಸಾಕಷ್ಟು ವಿಚಾರಗಳಿದ್ದು, ಯುವಜನ ನಿರುದ್ಯೋಗ ಇತ್ತು, ಕೃಷಿ ಸಮಸ್ಯೆಗಳಿತ್ತು, ರೈತರ ಸಮಸ್ಯೆ ಇತ್ತು, ಕುಸ್ತಿಪಟುಗಳ ಹೋರಾಟ ಇತ್ತು. ಈ ಎಲ್ಲದರ ಮಧ್ಯೆ ಕೂಡ ಮುಖ್ಯವಾಗಿ ಕಾಂಗ್ರೆಸ್ ಅದನ್ನು ಒಂದು ಆಡಳಿತ ವಿರೋಧಿ ಅಲೆಯನ್ನು ಪ್ಲಸ್ ಆಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗಲೇ ಇಲ್ಲ ಕಾಂಗ್ರೆಸ್ ಅನ್ನುವಂತಹದ್ದು ಈಗಿನ ಲೆಕ್ಕಾಚಾರಗಳಲ್ಲಿ ಗೊತ್ತಾಗ್ತಿರುವಂಥದ್ದು. ಮುಖ್ಯವಾಗಿ ಇಡೀ ಹರಿಯಾಣ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಹೆಚ್ಚಿನ ಪ್ರಚಾರವನ್ನು ಮಾಡಿದ್ರು, ಪ್ರಿಯಾಂಕಾ ಗಾಂಧಿ ಅವರು ಹೆಚ್ಚಿನ ಪ್ರಚಾರವನ್ನು ಮಾಡಿದ್ರು. ಮುಖ್ಯವಾಗಿ ಭೂಪೇಂದರ್ ಹೂಡಾ ನೇತೃತ್ವದಲ್ಲಿ ಹರಿಯಾಣ ಕಾಂಗ್ರೆಸ್ ಮುನ್ನಡೆಸಿತ್ತು. ಭೂಪೇಂದರ್ ಹೂಡಾ ನೇತೃತ್ವದಲ್ಲಿ 60ಕ್ಕೂ ಹೆಚ್ಚು ಸೀಟನ್ನು ನಾವು ಗೆಲ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹುಮ್ಮಸ್ಸನ್ನು ವ್ಯಕ್ತಪಡಿಸಿದ್ರು. ಆದರೆ ರಿಸಲ್ಟ್ನಲ್ಲಿ ಅದು ವ್ಯಕ್ತ ಆಗ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ, ಇಲ್ಲಿ ಜಾಟ್ ವರ್ಸಸ್ ನಾನ್ ಜಾಟ್ ಕಮ್ಯುನಿಟಿಯ ಸಮುದಾಯಗಳ ಒಂದು ಕ್ರೋಢೀಕರಣ ಅನ್ನುವಂತಹದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಅದೇ ರೀತಿಯಾದಂಥ ಚರ್ಚೆ ಆಗ್ತಾ ಇತ್ತು. ಮುಖ್ಯವಾಗಿ ಭೂಪೇಂದರ್ ಹೂಡಾ ಅವರು ಚುನಾವಣಾ ನೇತೃತ್ವವನ್ನು ಕಾಂಗ್ರೆಸ್ ಇಂದ ವಹಿಸ್ತಾರೆ. ಜಾಟ್ ಬಾಹುಳ್ಯ ಏನಾದರೂ ಮತ್ತೆ ಹರಿಯಾಣದಲ್ಲಿ ಮುಂದುವರಿದೆ ಆದ್ರೆ, ಅಂದ್ರೆ ಹಣಬಲ, ತೋಳ್ಬಲ ಇರತಕ್ಕಂಥ ಜಾಟ್ ಸಮುದಾಯ ಮತ್ತೆ ಹರಿಯಾಣದಲ್ಲಿ ಪ್ರಾಬಲ್ಯ ಸಾಧಿಸುತ್ತೆ, ಭೂಪೇಂದ್ರ ಹೂಡಾ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹದ್ದು ಏನು ಜನರಿಗೆ ಕಲ್ಪನೆ ಬಂತು. ಇನ್ನುಳಿದಂತಹ ಜಾತಿಗಳೆಲ್ಲವೂ ಕನ್ಸಲ್ಟೇಟ್ ಆಗಿ, ಇನ್ಕ್ಲೂಡಿಂಗ್ ದಲಿತರು ಕೂಡ ಕನ್ಸಲ್ಟೇಟ್ ಆಗಿ ಬಿಜೆಪಿಗೆ ಮತವನ್ನು ಹಾಕಿದ್ದಾರೆ ಅನ್ನುವಂತಹ ಚಿತ್ರಣ ಈಗ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಇನ್ನು ಏರುಪೇರು ಆಗ್ತಾನೆ ಇದೆ ಸೀಟ್ಗಳಲ್ಲಿ. ನೋಡ್ಬೇಕಾಗುತ್ತೆ ಅಂತಿಮವಾಗಿ ಯಾವ ರೀತಿಯಾದಂತಹ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು. ಥ್ಯಾಂಕ್ ಯು ಹರೀಶ್, ಎಲ್ಲ ಮಾಹಿತಿಗೆ